ಮುಸ್ಲಿಂ ದೇಶದ ಆ ಗಾಯಕನ ಹಿಂದೂ ಪ್ರೇಮ. ಆ ದೇಶಕ್ಕೂ ಸನಾತನಕ್ಕೂ ಏನು ಸಂಬಂಧ? ಈಗ ನೀವು ಕೇಳಿದ ಈ ಹಾಡಿನ ಸಾಹಿತ್ಯ ನಿಮಗೆ ಅರ್ಥವಾಗ್ಲಿಲ್ಲ, ಬಟ್ ನೋಡೋಕೆ ಚೆನ್ನಾಗಿತ್ತು. ನೋಡೋರಿಗೆ ಕನೆಕ್ಟ್ ಆಗತ್ತೆ. ಮುಸ್ಲಿಂ ರಾಷ್ಟ್ರ ಉಜ್ಬೇಕಿಸ್ತಾನದ ಖ್ಯಾತ ಗಾಯಕ ಸ್ಯಾಮ್ದಾಮ್ ಸೋಬಿರಾವ್ ಅವರು ಸನಾತನ ಸಂಸ್ಕೃತಿಯ ಮೇಲೆ ಮಾಡಿರುವ ಈ ಹಾಡು ಈಗ ಇಡೀ ವಿಶ್ವದಲ್ಲೇ ಸದ್ದು ಮಾಡುತ್ತಿದೆ. ಇದರಲ್ಲಿ ಏನ್ ವಿಶೇಷ ಇದೆ ಅಂತೀರಾ? ಆ ಸಾಂಗ್ ಸನಾತನದ ಬೇರುಗಳನ್ನ ಗುರುತಿಸಿ ಮಾಡಿರೋ ಹಾಡು. ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿದೆ. ಈ ಹಾಡಿನ ಹೆಸರು ಅಲ್ಟಿನ್ ಗುಲ್. ಈಗಾಗಲೇ ಈ ಹಾಡಿಗೆ ಯೂಟ್ಯೂಬ್ ನಲ್ಲಿ ಬರೋಬ್ಬರಿ 20 ಮಿಲಿಯನ್ ಅಂದರೆ 2 ಕೋಟಿಗೂ ಹೆಚ್ಚು ವೀಕ್ಷಣೆ ಸಿಕ್ಕಿದೆ. ವಿಶೇಷವೇನೆಂದ್ರೆ ಒಬ್ಬ ಮುಸ್ಲಿಂ ಗಾಯಕನಾಗಿ ಸ್ಯಾಮ್ದಾಮ್ ಅವರು ಭಾರತೀಯ ಹಿಂದೂ ಸಂಸ್ಕೃತಿಯನ್ನು ಎಷ್ಟು ಹೆಮ್ಮೆಯಿಂದ ತೋರಿಸಿದ್ದಾರೆ. ಇದು ನೋಡುಗರನ್ನು ನಿಬ್ಬೆರಗಾಗಿಸುತ್ತೆ. ಈ ಹಾಡಿನಲ್ಲಿ ಭಾರತದ ಒಬ್ಬ ಹಿಂದೂ ಹುಡುಗ ಮತ್ತು ಉಜ್ಬೇಕಿಸ್ತಾನ ಮುಸ್ಲಿಂ ಹುಡುಗಿಯ ಸುಂದರ ಪ್ರೇಮ ಕಥೆ ಇದೆ. ಕಥೆಯ ಪ್ರಕಾರ ಉಜ್ಬೇಕಿಸ್ತಾನ್ ರೈಲ್ವೆ ನಿಲ್ದಾಣದಲ್ಲಿ ಈ ಇಬ್ಬರ ಭೇಟಿಯಾಗತ್ತೆ. ಕೆಲವು ಅಡೆತಡೆಗಳ ನಂತರ ಮುಸ್ಲಿಂ ಹುಡುಗಿಯ ಕುಟುಂಬ ಹಿಂದೂ ಹುಡುಗನನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೆ. ಅಂತಿಮವಾಗಿ ಈ ಜೋಡಿಯ ಮದುವೆ ಸನಾತನ ಹಿಂದೂ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಇಡೀ ಸನ್ನಿವೇಶವನ್ನು ಹಾಡಿನಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ. ಈ ಹಾಡಿನಲ್ಲಿ ಉಜ್ಬೇಕ್ ಹುಡುಗಿಯರನ್ನು ಭಾರತೀಯ ಲಂಗಾದವಣಿ ಮತ್ತು ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ಚಿತ್ರಿಸಲಾಗಿದೆ. ಹಿಂದೂ ಸಂಪ್ರದಾಯದಂತೆ ನಡೆಯುವ ಮದುವೆ. ಇದು ಉಜ್ಬೇಕಿಸ್ತಾನದಲ್ಲಿನ ಸನಾತನದ ಗುರುತು. ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ ಮೂಡುತ್ತೆ. ಉಜ್ಬೇಕಿಸ್ತಾನದ ಮುಸ್ಲಿಮರಿಗೆ ಭಾರತೀಯ ಸನಾತನ ಸಂಸ್ಕೃತಿಯ ಮೇಲೆ ಇಷ್ಟೊಂದು ಪ್ರೀತಿ ಏಕೆ? ಇತಿಹಾಸದ ಪುಟಗಳನ್ನು ತಿರುವಿದರೆ ಅಚ್ಚರಿಯ ಸಂಗತಿ ಹೊರಬರುತ್ತೆ. ಸುಮಾರು 1700 ವರ್ಷಗಳ ಹಿಂದೆ ಉಜ್ಬೇಕಿಸ್ತಾನ ಒಂದು ಹಿಂದೂ ಬಹುಸಂಖ್ಯಾತ ರಾಷ್ಟ್ರವಾಗಿತ್ತು. ಆ ಕಾಲದಲ್ಲಿ ಉಜ್ಬೇಕಿಸ್ತಾನವನ್ನು ಕುಶಾಣ ಸಾಮ್ರಾಜ್ಯದ ರಾಜರು ಆಳುತ್ತಿದ್ರು. ರಾಜ 1ನೇ ವಾಸುದೇವ, ಕನಿಷ್ಕ ಮುಂತಾದವರು ಸನಾತನ ವೈದಿಕ ಧರ್ಮವನ್ನು ಅನುಸರಿಸುತ್ತಿದ್ರು. ಅಲ್ಲಿ ದೊರೆತಿರುವ ಪುರಾತನ ನಾಣ್ಯಗಳಲ್ಲಿ ಭಗವಾನ್ ಶಿವನ ಚಿತ್ರಗಳಿರುವುದು ಇದಕ್ಕೆ ಸಾಕ್ಷಿ. 3ನೇ ಮತ್ತು 4ನೇ ಶತಮಾನದ ನಂತರ ಇಸ್ಲಾಮಿಕ್ ಆಕ್ರಮಣಗಳ ಕಾಲದಲ್ಲಿ ಅಲ್ಲಿನ ಜನರು ಮತಾಂತರ ಆದರು. ಇಂದು ಅಲ್ಲಿ 95%ಕ್ಕಿಂತ ಹೆಚ್ಚು ಮುಸ್ಲಿಮರಿದ್ದರೂ ಅಲ್ಲಿನ ಜನರಿಗೆ ತಮ್ಮ ಪೂರ್ವಜರ ಸನಾತನ ಬೇರುಗಳ ಬಗ್ಗೆ ಹೆಮ್ಮೆ ಇದೆ. ಗಾಯಕ ಸ್ಯಾಮ್ದಾಮ್ ಕೇವಲ ಈ ಒಂದು ಹಾಡಲ್ಲ, ಇನ್ನೂ ಅನೇಕ ಹಾಡುಗಳ ಮೂಲಕ ಸನಾತನ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುತ್ತಿದ್ದಾರೆ. ಒಬ್ಬ ಮುಸ್ಲಿಂ ಕಲಾವಿದನಾಗಿ ಭಾರತೀಯ ಸಂಸ್ಕೃತಿಯನ್ನು ಇಷ್ಟೊಂದು ಗೌರವಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ.